ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಆರಿ ಕ್ಲಾಸಲ್ಲಿ ಇಲ್ಲಿ 3 ಲೀವ್ಸ್ನೇ ಡ್ರಾ ಮಾಡಿದ್ದೀನಿ ನೋಡಿ. ಮಿಡ್ಡಲ್ಲಿ ಸ್ಮಾಲ್ ಸೈಜ್ ಲೀಫು, ಅದು ಸ್ವಲ್ಪ ದೊಡ್ಡ ಸೈಜ್ ಲೀಫ್ ಇನ್ನೊಂದು ಲೀಫ್ ದೊಡ್ಡದಾಗಿ ಡ್ರಾ ಮಾಡಿದ್ದೀನಿ. ಇದು ಫಸ್ಟ್ ಲೀಫ್ಗೆ ಸೆಕೆಂಡ್ ಲೀಫ್ಗೆ ಮಿಡ್ಡಲ್ಲಿ ಇದು ನಾವು ಪೈಪಿಂಗ್ ಯೂಸ್ ಮಾಡ್ತೀವಿ. ಆ ನಾಡನೇ ಗ್ಲೂ ಹಾಕಿ ಸ್ಟಿಕ್ ಮಾಡಿದ್ದೀನಿ. ಇಲ್ಲಿ ಥ್ರೆಡ್ಡಲ್ಲಿ ಚೈನ್ ಸ್ಟಿಚ್ ಸ್ಟಾರ್ಟ್ ಮಾಡಿಕೊಂಡು ನಾಡಕ್ಕೆ ಔಟ್ಸೈಡ್ ಒಂದು ಚೈನ್ ಹಾಕಿ ಮೇಲೆ ಸ್ಟಾರ್ಟ್ ಮಾಡಿದ್ದೀವಿಲ್ಲ ಲೀಫು ಮಿಡ್ಡಲ್ಲಿ, ಅಲ್ಲಿಂದ ಹೋಗಿ ಮತ್ತೆ ಎಲ್ಲಿ ಸ್ಟಾರ್ಟ್ ಮಾಡಿದ್ದೀವೋ ಅಲ್ಲಿಗೆ ಬರಬೇಕು. ಇಲ್ಲಿ ನೋಡಿ, ಈ ಥರ ನೀಟಾಗಿ ಹೇಳ್ತೀನಿ. ಫಸ್ಟ್ ಈ ಥ್ರೆಡ್ಗೆ ಔಟ್ಸೈಡ್ ಒಂದು ಚೈನ್ ಹಾಕ್ತೀವಿ, ಮತ್ತು ಮೇಲಕ್ಕೆ ಹೋಗಿ ಎಲ್ಲಿ ಸ್ಟಾರ್ಟ್ ಮಾಡಿದ್ದೀವೋ ಅಲ್ಲಿಗೆ ಬರುತ್ತೆ. ಎಗೈನ್ ಒಂದು ಸತಿ ಹೇಳ್ತೀನಿ ನೋಡಿ. ಈ ಸ್ಟಿಚ್ನೇ ಸ್ಟ್ರೈಪ್ಡ್ ಬಟನ್ ಹೋಲ್ ಸ್ಟಿಚ್ ಅಂತೀವಿ. ಇಲ್ಲಿ ನೋಡಿ, ಮೇಲಕ್ಕೆ ಹೋಗ್ತಾ ಇದೆಯಾ ನೀಡಿಲು, ಮತ್ತೆ ಇನ್ಸೈಡು ಡೌನಿಗೆ ಹಿಂಗೆ ಬಂದುಬಿಡುತ್ತೆ. ಇಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ. ಇನ್ಸೈಡ್ ಒಂದು ಚೈನು, ಆ ಥ್ರೆಡ್ಗೆ ಔಟ್ಸೈಡ್ ಒಂದು ಚೈನ್ ಹಾಕಿ ಮೇಲೆ ತಗೊಂಡೋಗಿ ಮತ್ತೆ ಕೆಳಗಡೆ ಬರುತ್ತೆ. ಇದೇ ಥರ ಪ್ರೀವಿಯಸ್ ಕ್ಲಾಸಲ್ಲಿ ಸ್ಯಾಡೆಡ್ ಬಟನ್ ಹೋಲ್ ಸ್ಟಿಚ್ ಹೇಳಿದ್ದೀವಿಲ್ಲ, ಸೇಮ್ ಅದೇ ಥರ ಇದು ಸ್ಯಾಡೆಡ್ ಬಟನ್ ಹೋಲಲ್ಲಿ ಸೆಕೆಂಡ್ ಟೈಮ್ ಹಾಕ್ತೀವಿಲ್ಲ ನಾವು, ಫಸ್ಟ್ ಲೈನ್, ಸೆಕೆಂಡ್ ಲೈನ್, ಥರ್ಡ್ ಲೈನ್, ಅದೇ ಸ್ಟಿಚ್ನೇ ಇಲ್ಲಿನೂ ಈ ಥರ ಅಪ್ಲೈ ಮಾಡಿಕೊಂಡು ನೀವು ಸ್ಟಿಚ್ ಮಾಡ್ಬೋದು. ಇದನ್ನೇ ಫ್ಲವರ್ಸ್ಗೂ ಯೂಸ್ ಮಾಡ್ತೀವಿ, ಪಿಕಾಕು ಸ್ಟಿಚ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಪಿಕಾಕ್ ಫೆಡಲ್ಸ್ಗೆ, ಲೀವ್ಸ್ಗೆ, ಫ್ಲವರ್ಸ್ಗೆ, ಈ ಥರ ನಿಮ್ಗೆ ಯಾವ ಡಿಸೈನ್ಗೆ ಬೇಕೋ ಆ ಡಿಸೈನ್ಗೆ ಇದನ್ನೇ ಈ ಥರ ಯೂಸ್ ಮಾಡ್ಕೋಬೋದು. ಇಲ್ಲಿ ಒಂದು ಲಾಕ್ ಹಾಕ್ಕೊಂಡು ಮತ್ತೆ ಥ್ರೆಡ್ಗೆ ಔಟ್ಸೈಡ್ ಒಂದು ಲಾಕ್ ಹಾಕಿ ಮೇಲಕ್ಕೆ ತಗೊಂಡೋಗಿ ಮತ್ತೆ ನಾವು ಎಲ್ಲಿ ಸ್ಟಾರ್ಟ್ ಮಾಡಿದ್ದೀವೋ ಅಲ್ಲಿಗೆ ತಗೊಂಡು ಬರಬೇಕು. ಸ್ವಲ್ಪ ಲೂಸ್ ಆಗಿದೆ ಕ್ಲಾತು, ಅದನ್ನು ನಾವಿಲ್ಲಿ ಟೈಟಾಗಿ ಫಿಕ್ಸ್ ಮಾಡ್ಕೋಬೇಕು. ಬಿಗಿನರ್ಸ್ಗೆ ಅರ್ಥ ಆಗಬೇಕು ಅಂತ ನಾನು ನಿಧಾನಕ್ಕೆ ಹೇಳ್ತಾ ಇದ್ದೀನಿ. ನಾನು ಸ್ಪೀಡಾಗೆ ಮಾಡ್ಕೊಂಡು ಹೋದರೆ ನಿಮಗೆ ಅರ್ಥ ಆಗಲ್ಲ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನಿ ನೋಡ್ತಾ ಇದ್ದರೆ ಪ್ರೀವಿಯಸ್ ವೀಡಿಯೋಸ್ನಿ ನೋಡಿ, ನಮ್ಮ ಚಾನಲ್ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರಾದರೂ ಆರಿ ವರ್ಕ್ ಕಲ್ತ್ಕೋಬೇಕು ಅನ್ನೋ ಇಂಟ್ರೆಸ್ಟ್ ಇರೋರಿಗೆ ನಮ್ಮ ಚಾನಲ್ನೇ ಶೇರ್ ಮಾಡಿ. ನಮ್ಮ ಚಾನಲಲ್ಲಿ ನೋಡಿಕೊಂಡು ನೀವು ಮನೇಲೇ ಕೂತ್ಕೊಂಡು ಸ್ಟಿಚಸ್ನೇ ಕಲ್ತ್ಕೋಬೋದು. ಇದಕ್ಕೆ ಎಜುಕೇಷನ್ ಬೇಕಾಗಿಲ್ಲ, ಏಜ್ ಲಿಮಿಟು ಏನೂ ಬೇಕಾಗಿಲ್ಲ. ನಿಮ್ಗೆ ಇಂಟ್ರೆಸ್ಟ್ ಇರಬೇಕು, ಪ್ರಾಕ್ಟೀಸ್ ಮಾಡಬೇಕು. ಆವಾಗ ನೀವು ಓನಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೋಬೋದು. ಆರಿ ವರ್ಕಲ್ಲಿ ಇರೋ ಎಲ್ಲ ಸ್ಟಿಚಸ್ಸು ಪಿನ್ ಟು ಪಿನ್ ಕ್ಲಿಯರಾಗಿ ನಾನು ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ. ನಿಮಗೆ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ನಮ್ಮ ಚಾನಲ್ನೇ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆಲ್ಮೋಸ್ಟ್ ಈ ಸ್ಟಿಚ್ ನಿಮಗೆ ಅರ್ಥ ಆಗಿದೆ ಅನ್ನಿಸ್ತಾ ಇದೆ. ಯಾವ ಥರ ಫಿಲ್ಲಿಂಗ್ ಸ್ಟಿಚ್ ನೀವು ಹಾಕಿದಿರೇನೋ, ಅದು ಲೀಫ್ ಆಗಲಿ, ಸರ್ಕಿಲ್ ಶೇಪ್ ಆಗಲಿ, ತಿಲಗಮ್ ಶೇಪ್ ಆಗಲಿ, ಅದನ್ನೇ 2 ಆಗಿ ಈ ಥರ 2 ಪಾರ್ಟಾಗಿ ಡಿವೈಡ್ ಮಾಡಿಕೊಂಡು ಒಂದು ಸೈಡ್ ಒಂದು ಸತಿ ಕಂಪ್ಲೀಟ್ ಮಾಡಿ, ಇನ್ನೊಂದು ಸತಿ ರಿಮೈನಿಂಗ್ ಸೈಡು ಕಂಪ್ಲೀಟ್ ಮಾಡಬೇಕು. ಅದು ನಿಮ್ಮಿಷ್ಟ, ನೀವು ರೈಟ್ ಸೈಡು ಸ್ಟಾರ್ಟ್ ಮಾಡ್ತೀರಾ, ಲೆಫ್ಟ್ ಸೈಡ್ ಸ್ಟಾರ್ಟ್ ಮಾಡ್ತೀರಾ ಅನ್ನೋದು. 2 ಪಾರ್ಟಾಗಿ ಡಿವೈಡ್ ಮಾಡಿಕೊಂಡೇ ನೀವು ಮಾಡಿದರೆ ಒಂದು ನೀಟ್ ಫಿನಿಶಿಂಗ್ ಬರುತ್ತೆ. ನಿಮ್ಗೆ ಚೆನ್ನಾಗಿ ಬಂದಿದೆ ಅನ್ನೋದು ಆದಮೇಲೆ ನಿಮಗೆ ಒಂದು ಐಡಿಯಾ ಬರುತ್ತೆ. ಆವಾಗ ನಿಮ್ಮಿಷ್ಟ, ನೀವು ಮಿಡ್ಡಲ್ಲಿ ಸ್ಟಾರ್ಟ್ ಮಾಡಂಗಾನೆ ನೀವು ಲೆಫ್ಟ್ ಆರ್ ರೈಟು ಸ್ಟಾರ್ಟ್ ಮಾಡಿಕೊಂಡು ಎಲ್ಲ ಫಿನಿಶಿಂಗೂ ಮಾಡ್ಬೋದು. ಇಲ್ಲಿ ನೋಡಿ, ನಾನು ಎಂಡ್ ನಾಟ್ ಅನ್ನೋದು ಹಾಕ್ಬಿಟ್ಟು ಮತ್ತು ರಿಮೈನಿಂಗ್ ಆ ಕಡೆ ನಾನು ಸ್ಟಾರ್ಟ್ ಮಾಡ್ತೀನಿ. ಈ ಕಡೆನೂ ನಾವು ಅದೇ ಥರ ಫಿಲ್ ಮಾಡ್ಕೊಂಬರಬೇಕು. ಈ ಥ್ರೆಡ್ಗೆ ಇನ್ಸೈಡು ಒಂದು ಚೈನು, ಔಟ್ಸೈಡು ಒಂದು ಚೈನು ಹಾಕಿ ಮೇಲೆ ಲೀಫ್ ಬಾರ್ಡರ್ ಲೈನ್ ಇದೆಯಲ್ಲ ಅಲ್ಲಿಗೆ ಹೋಗಿ ಡೌನಿಗೆ ತಗೊಬರಬೇಕು. ಥ್ರೆಡ್ನೇ ನಾವು ಆರಿ ವರ್ಕ್ ಮಾಡುವಾಗ 3 ಸ್ಟೆಪ್ಸ್ನೇ ಬ್ರೈನಲ್ಲಿ ಇಟ್ಕೋಬೇಕು. ನೀಡಿಲ್ನೇ 90 ಡಿಗ್ರೀಸ್ ಮಾತ್ರನೇ ರೊಟೇಟ್ ಮಾಡಬೇಕು. ನೀಡಿಲ್ ಲೆಫ್ಟು ರೈಟು ಆ ಥರ ಬೆಂಡ್ ಮಾಡಬಾರ್ದು. ಆವಾಗ ನಿಮಗೆ ಸ್ಟಿಚ್ ಬರೋದು ಕಷ್ಟ ಆಗುತ್ತೆ. ಇವಾಗ ನಮಗೆ ಎಕ್ಸಾಂಪಲ್ ಸ್ವಿಂಗ್ ಮಿಷನ್ ನೀಡಿಲ್ ಹೇಗೆ ಸ್ಟಿಚ್ ಮಾಡ್ಕೊಂಡು ಹೋಗುತ್ತೆ, ಆ ನೀಡಿಲ್ ಲೆಫ್ಟ್ಗೂ ರೈಟ್ಗೂ ಬೆಂಡ್ ಆಗುತ್ತಾ? ಇಲ್ಲಲ್ಲ, ಅದೇ ಥರ ನೀವು ಹ್ಯಾಂಡಲ್ಲಿ ಸ್ಟಿಚ್ ಮಾಡ್ಕೊಂಡು ಹೋಗಬೇಕು. ನಮ್ಮ ವೀಡಿಯೋಸಲ್ಲಿ ನೋಡಿ ನೀವು ಕಲ್ತ್ಕೋಬೋದು. ನಿಮಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇದ್ರೇನು ನನ್ನ ವಾಯ್ಸ್ನೇ ನೀವು ಮ್ಯೂಟಲ್ಲಿ ಇಟ್ಬಿಟ್ಟು ನನ್ನ ಹ್ಯಾಂಡು, ನೀಡಿಲು, ಥ್ರೆಡ್ಡು ಹೇಗೆ ವರ್ಕ್ ಮಾಡ್ತಾ ಇದ್ದೀವಿ ಅನ್ನೋದು ನೋಡಿದ್ರೇ ನಿಮಗೆ ಅರ್ಥ ಆಗ್ಬಿಡುತ್ತೆ. ನಾನು ನಿಧಾನಕ್ಕೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ನಿಮಗೆ ಡೌಟ್ ಇದ್ದರೆ ಕಂಪಲ್ಸರಿ ಕಾಮೆಂಟ್ ಮಾಡಿ. ತುಂಬ ಜನ ವೀಡಿಯೋಸ್ನೇ ನೋಡ್ತಾ ಇದ್ದಾರೆ, ಲೈಕ್ ಮಾಡ್ತಾ ಇಲ್ಲ. ಸ್ವಲ್ಪ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೂ. ಇದು ಯೂಸ್ ಆಗೋ ಮ್ಯಾಟರ್ ಇದೆಯಲ್ಲ, ಯೂಸ್ ಆಗುತ್ತಿಲ್ಲ ಯಾರಿಗಾದರೂ ಅವ್ರಿಗೆ ಶೇರ್ ಮಾಡಿ. ನಮ್ಮ ಚಾನಲಲ್ಲಿ ಬರೋ ವೀಡಿಯೋಸು ನಿಮಗೆ ಯೂಸ್ ಆಗೋ ಥರನೇ ಇರುತ್ತೆ. ಯಾಕಂದರೆ ನನ್ನ ನಾಲೆಡ್ಜ್ನೇ ನಾನು ಈ ಥರ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ನೀವು ಕಲ್ತ್ಕೊಂಡು ಮನೇಲೇ ಕೂತ್ಕೊಂಡೇ ನೀವು ಓನಾಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು.
ಇವಾಗ ಸ್ಟೂಡೆಂಟ್ಸ್ ಇರ್ತಾರೆ, ವರ್ಕಿಂಗ್ ವುಮೆನ್ಸ್ ಇರ್ತಾರೆ, ಹೌಸ್ ವೈಫ್ಸ್ ಇರ್ತಾರೆ, ಯಾರಾದ್ರೂ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಕಲ್ತ್ಕೋಬೋದು. ಈ ಥರ ನೀವು ಎಲ್ಲಿ ಡ್ರಾ ಮಾಡಿದ್ದೀರೋ ಅಲ್ಲಿಗೆ ಸ್ಟಿಚಸ್ನೇ ಕಮ್ಮಿ ಮಾಡ್ಕೊಂಡು ಸ್ಟಿಚಸ್ ಮಾಡ್ಕೊಂಬರಬೇಕು. ಇನ್ ಕೇಸ್ ನಮ್ಮ ಡಿಸೈನ್ ಅನ್ನೋದು ಇಂಕ್ರೀಸ್ ಆಗ್ತಾ ಹೋದರೆ ಸ್ಟಿಚಸ್ಸೂ ಇಂಕ್ರೀಸ್ ಆಗ್ತಾ ಬರುತ್ತೆ. ಡಿಸೈನ್ ಡಿಕ್ರೀಸ್ ಆಗ್ತಾ ಬಂದಿರೋವಾಗ ಸ್ಟಿಚ್ಚೂ ನಮಗೆ ಡಿಕ್ರೀಸ್ ಆಗ್ತಾ ಬರುತ್ತೆ. ಇದಕ್ಕೆ ನೀವು ಔಟ್ಲೈನು ನಿಮ್ಮಿಷ್ಟ ಕಟ್ ಬೀಡ್ಸು, ಶುಗರ್ ಬೀಡ್ಸು, 4mm 3mm ನಿಮ್ಗೆ ಯಾವುದು ಬೇಕೋ ಅದು ಕೊಡ್ಬೋದು. ಜರ್ದೋಸಿ ಅದೂ ಇದಕ್ಕೆ ನೀವು ಔಟ್ಲೈನ್ ಆಗಿ ಕೊಡ್ಬೋದು. ಇದು ನಾವು ಇವಾಗ ಬೇಸಿಕ್ ಲೆವೆಲಲ್ಲಿ ಕಲ್ತ್ಕೊತಾ ಇದ್ದೀವಿಲ್ಲ, ನಾನು ನಿಮಗೆ ಎಕ್ಸಾಂಪಲ್ಗೆ ಬೀಡ್ಸಲ್ಲಿ ಹಾಕಿ ತೋರಿಸ್ತೀನಿ. ಜರಿ ಥ್ರೆಡ್ಡಿಂದನೂ ಔಟ್ಲೈನ್ ಕೊಡ್ಬೋದು, ಅದು ನಿಮ್ಮಿಷ್ಟ. ಅಡ್ವಾನ್ಸ್ ಲೆವೆಲಲ್ಲಿ ನೀವು ಜರ್ದೋಸಿ ಹೇಗೆ ಯೂಸ್ ಮಾಡೋದು ಅನ್ನೋದು ನಾನು ನಿಮಗೆ ಕ್ಲಿಯರಾಗಿ ಹೇಳ್ಕೊಡ್ತೀನಿ. ಇಲ್ಲಿ ಎಂಡ್ ನಟ್ ಹಾಕಿಬಿಟ್ಟು ಇದನ್ನು ಕ್ಲೋಸ್ ಮಾಡಿಬಿಟ್ಟು ಇವಾಗ ಬೀಡ್ಸ್ನೇ ಔಟ್ಲೈನ್ ಕೊಡೋಣ. ಇಲ್ಲಿ ಮಿಡ್ಡಲ್ಲಿ ನೀವು ತಿಲಗಮ್ ಶೇಪ್ ಕುಂದನ್ಸ್ ತಗೊಂಡು ಇದಕ್ಕೆ ಗ್ಲೂ ಅಪ್ಲೈ ಮಾಡಿ ಸ್ಟಿಕ್ ಮಾಡ್ಕೋಬೋದು. ಇವಾಗ ನೋಡಿದ್ದೀರಾ, ಕಂಪ್ಲೀಟ್ ಆದಮೇಲೆ ನಮಗೆ ಲುಕ್ ಅನ್ನೋದು ಈ ಥರ ಬಂದಿದೆ. ಇವಾಗ ಬೀಡ್ಸನ್ನು ಕೊಟ್ಬಿಟ್ಟು ಫುಲ್ ಫಿನಿಶಿಂಗ್ ಮಾಡೋಣ. ಯಾರಾದರೂ ಕ್ಲಾಸಲ್ಲಿ ಜಾಯ್ನ್ ಆಗಬೇಕು ಅನ್ನೋ ಇಂಟ್ರೆಸ್ಟ್ ಇರೋರಿಗೆ, ನಮ್ಮ ಚಾನಲಲ್ಲಿ ನೋಡಿ ಕಲ್ತ್ಕೋಬೇಕು ಅನ್ನೋ ಇಂಟ್ರೆಸ್ಟ್ ಇರೋರಿಗೆ ನಾನು ಲಿಂಕ್ ಅನ್ನೋದು ವಾಟ್ಸಪ್ ಲಿಂಕ್ ಅನ್ನೋದು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಬೀಡ್ಸ್ ಸ್ಟಿಚ್ ಮಾಡುವಾಗ 3 ಬೀಡ್ಸೇ ಸ್ಟಿಚ್ ಮಾಡಬೇಕು. ಈ ಎಡ್ಜಸ್ಸಲ್ಲಿ ನೀವು ಮೇಲಕ್ಕೆ 2 ಎಕ್ಸ್ಟ್ರಾ ಬೀಡ್ಸ್ನ ಕೊಟ್ಟು ರಿಮೈನಿಂಗ್ ಕೆಳಗಡೆ ಸ್ಟಿಚ್ ಮಾಡ್ಕೊಂಬರಬೇಕು. ಬೀಡ್ಸ್ ವರ್ಕು ನಾನು ಬರೋ ವೀಡಿಯೋಸಲ್ಲಿ ನೀಟಾಗಿ ಹೇಳ್ತೀನಿ. ಇದು ಬೇಸಿಕ್ ಲೆವೆಲ್ ಇಲ್ಲ, ಅದರಿಂದ ನಾನು ಸ್ವಲ್ಪ ಫಾಸ್ಟಾಗಿ ಇಟ್ಟಿದ್ದೀನಿ. ನಿಮಗೆ ಇದೂ ನಿಧಾನಕ್ಕೆ ಇಟ್ಟಿದ್ರೆ ನಮಗೆ ವಿಡಿಯೋ ಅನ್ನೋದು ಲೆಂತ್ ಆಗುತ್ತೆ. ಟೋಟಲ್ ಫಿನಿಶಿಂಗ್ ಆದಮೇಲೆ ನಮಗೆ ಲೀಫ್ ಈ ಥರ ಕಾಣಿಸುತ್ತೆ. ಇಷ್ಟೊತ್ತು ನಮ್ಮ ವಿಡಿಯೋ ನೋಡಿರೋದಕ್ಕೆ ತುಂಬ ಧನ್ಯವಾದಗಳು. ನಮ್ಮ ಚಾನಲ್ನೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.